ಮಂಡಳಿಯನ್ನು ರಚನೆ ಮಾಡಿದೆ. ಅದು ಕರ್ನಾಟಕದ ಪಾಲಿಗೆ ಅನ್ಯಾಯ ಮಂಡಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇವೆರಡೂ ಸಮಿತಿಯ ಪದಾಧಿಕಾರಿಗಳು ದೆಹಲಿಯಲ್ಲಿ ಕುತ್ಕೊಂಡು ಕರ್ನಾಟಕಕ್ಕೆ ತಮಿಳುನಾಡು ನೀರು ಬಿಡ್ರಿ ಅಂತ ಹೇಳ್ತಾರೆ. ಕಾವೇರಿ ಕೊಳದ ಜಲಾಶಯಗಳು 4 ಜಲಾಶಯಗಳು ಇವತ್ತು ಖಾಲಿಯಾಗಿದ್ದಾವೆ, ನೀರಿಲ್ಲ. ನಮ್ಮ ಕಾವೇರಿ ಜಲಾಶಯದ ನೀರಿನ ಪಾತ್ರ ಕಡಿಮೆಯಾಗಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡೋಕ್ಕೆ ಹೇಗೆ ಸಾಧ್ಯ? ನಮಗೇ ನೀರಿಲ್ಲ, ಅವ್ರು ಹೆಂಗೆ ನೀರು ಬಿಡೋಕ್ಕೆ ಸಾಧ್ಯ? ನಮ್ಮಲ್ಲಿರೋ 4 ಜಲಾಶಯ ಖಾಲಿ ಆದ್ರೂ ತಮಿಳುನಾಡಲ್ಲಿರ್ತಕ್ಕಂಥ ಕಾವೇರಿ ಕೊಳ್ಳದಲ್ಲಿ 3 ಜಲಾಶಯಗಳಿದ್ದಾವೆ. ಮೆಟ್ಟೂರು ಮತ್ತು ಭವಾನಿ ಮತ್ತು ಒಂದು ಅಮರಾವತಿ ಅಂತ ಏನೋ ಇದೆ. ಆ ಜಲಾಶಯದಲ್ಲಿ ಇವತ್ತು ಸದ್ಯಕ್ಕೆ ನೀರಿದೆ, ನಮ್ಮಲ್ಲಿ ನೀರಿಲ್ಲ. ಈ ಪರಿಸ್ಥಿತಿಯನ್ನು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆಗಲಿ, ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಆಗಲಿ ಸ್ಥಳ ಪರಿಶೀಲನೆ ಮಾಡಿದಾರಾ? ಕರ್ನಾಟಕಕ್ಕೆ ಬಂದು ಜಲಾಶಯಗಳ ನೀರಿನ ಪರಿಸ್ಥಿತಿ ಅಧ್ಯಯನ ಮಾಡಿದಾರಾ? ತಮಿಳುನಾಡಿರ್ತಕ್ಕಂಥ ಜಲಾಶಯಗಳ ನೀರು ಎಷ್ಟಿದೆ ನೋಡಿದಾರಾ? ಇವ್ಯಾವು ನೋಡ್ದೇನೆ, ವಾಸ್ತವ ಸ್ಥಿತಿಯನ್ನು ತಿಳ್ಕೊಳ್ದೇನೆ ವೈಜ್ಞಾನಿಕವಾಗಿ 15 ದಿನಗಳ ಕಾಲ ನಿತ್ಯ 12,000 TMC ನೀರು ಬಿಡ್ರಿ ಅಂತ ಹೇಳಿದರೆ, 12 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದರೆ 15 ದಿನಗಳ ಕಾಲ ದಿನನಿತ್ಯ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿದರೆ ಕನಿಷ್ಠ 10 ರಿಂದ 15 TMC ನೀರು ಹರಿದು ಹೋಗುತ್ತೆ. ಅಷ್ಟು TMC ನೀರು ನಮ್ಮ ಜಲಾಶಯದಲ್ಲೇ ಇಲ್ಲ. ಅಲ್ಲಿಗೂ ಇದ್ದ ನೀರನ್ನು ಸರ್ವೋಚ್ಚ ನ್ಯಾಯದ ಆದೇಶದ ಮೇಲೆ ಬಿಟ್ವಿ ಅಂದರೆ ಮುಂದಿನ ಬೇಸಿಗೆಯ ಪರಿಸ್ಥಿತಿಯಲ್ಲಿ ಕಾವೇರಿ ಪಾತ್ರದ ಜನರಿಗೆ ಬೆಳೆಯೋಕ್ಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಗೂ ಸಹ ಆಕಾರ ಉಂಟಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ. ಕಾವೇರಿ ಕೊಳದ 4 ಜಲಾಶಯಗಳಲ್ಲೂ ನೀರಿಲ್ಲ, ಮುಂಗಾರು ಮಳೆ ಕೊರತೆ ಇದೆ. ಇದು ಯಾವುದನ್ನು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸರಿಯಾಗಿ ತಿಳ್ಕೊಳ್ಳದೇನೆ ಆದೇಶ ಮಾಡಿದ್ದಾರೆ. ಈ ಆದೇಶವನ್ನು ರಾಜ್ಯಾದ್ಯಂತ ಎಲ್ಲ ರೈತ ಸಂಘದವರು, ಕನ್ನಡಪರ ಸಂಘಟನೆಯವರು ಧಿಕ್ಕರಿಸಿದ್ದಾರೆ. ಹಾಗೂ ನಾವು ಇವತ್ತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸಲಿ, ನಮ್ಮ ಕೂಗು ದೆಹಲಿಯಲ್ಲಿರ್ತಕ್ಕಂಥ ವೈಜ್ಞಾನಿಕ ಆದೇಶಗಳು ನೀಡಿರ್ತಕ್ಕಂಥ ಅವೆರಡೂ ಸಮಿತಿಯರಿಗೂ ಮುಟ್ಲಿ ಅಂತ ಇವತ್ತು ಕರ್ನಾಟಕದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ, ನಮ್ಮ ಹೊಟ್ಟೆ ಮೇಲೆ ಹೊಡೆದು ನಮ್ಮ ರೈತನ ತಲೆ ಮೇಲೆ ಕಲ್ಚಪಡಿ ಹಾಕಿ ತಮಿಳುನಾಡಿಗೆ ನೀರು ಬಿಡಬೇಡಿ. ಮುಖ್ಯಮಂತ್ರಿಗಳೇ ದಯಮಾಡಿ ಈ ಆದೇಶವನ್ನು ಧಿಕ್ಕರಿಸಿ ಅಂತ ನಾನು ಕೇಳ್ಕೊತಾ ಇದ್ದೆ. ಎಲ್ಲಿವರೆಗೆ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಬೇಕೇ ಬೇಕು. ನಮ್ಮದು 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 ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ ಕರ್ನಾಟಕದ ನೀರಿಗೆ ನಮ್ಮದು, ಕಾವೇರಿ ನೀರು